ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ 21ನೇ ತಾರೀಕು ನಮ್ಮ 105ನೇ ಕಾರ್ಯಾಗಾರ ಇರ್ತಕ್ಕಂಥದ್ದು. 15 ಡೇಸಲ್ಲಿ ಜ್ಯೋತಿಷ್ಯ ಕಲಿತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ 7:30 ಒಂದು ಬ್ಯಾಚ್ ಇರುತ್ತೆ. ಆಸಕ್ತರು ಕೆಳಗೆ ಬರ್ತಕ್ಕಂಥದ್ದಕ್ಕೆ ವಾಟ್ಸ್ಯಾಪ್ ಮಾಡಿ ನಿಮ್ಮ ಒಂದು ನೋಂದಾವಣಿ ಮಾಡಿಸ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಮಾರ್ನಿಂಗ್ ಒಂದು ಬ್ಯಾಚ್, ಈವ್ನಿಂಗ್ ಬ್ಯಾಚ್ ಇರುತ್ತೆ. ಈಸಿಯಾಗಿ ಸುಲಭವಾಗಿ ಕಲಿಬೋದು, ಪ್ಲಸ್ ಆ್ಯಪು ಕೂಡ ಕೊಡ್ತಕ್ಕಂಥದ್ದು. ಸೊ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ತಿಳ್ಕೊಬೋದು. ಒಂದು ಎಜುಕೇಷನ್ ಯಾವ ಲೈನ್ ಹೇಗೆ ಹೋಗುತ್ತೆ, ಯಾವ ಲೈನ್ ನಾವು ಆರಿಸ್ಕೋಬೇಕು ಅಂತ ನೋಡ್ಬೋದು. ಜಾಬಲ್ಲಿ ಯಾವ ಲೈನು ಸ್ವಲ್ಪ ಹೆಚ್ಚಿಗೆ ತೋರಿಸ್ತಾ ಇದೆ, ಯಾವ ಲೈನ್ ನಾವು ಸೂಕ್ತವಾಗಿರ್ತಕ್ಕಂಥ ತೋರಿಸುತ್ತೆ. ಹಾಗೆ ಮ್ಯಾರೇಜ್ ಲೈಫ್ನ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ಕೋಬೋದು. ಸೊ ಇನ್ನು ಇತರೆ ವಿಚಾರಗಳೆಲ್ಲನೂ ಕೂಡ ಭಾಳ ಈಸಿಯಾಗಿ ನೋಡಿಕೊಂಡು ಪ್ರತಿಯೊಬ್ಬ ಮನುಷ್ಯನ ಕರ್ಮಫಲ ಮತ್ತು ನಮಗಿರ್ತಕ್ಕಂಥ ಒಂದು ಯೋಗಗಳು ಎಲ್ಲನೂ ಅದರಲ್ಲಿ ನೋಡಿಕೊಂಡು ಸಮಾಧಾನ ಚಿತ್ತವಾಗಿ ಮುಂದುವರಿಬೋದು. ನಮಸ್ಕಾರ. ನಮಸ್ಕಾರ. ಹೇಳಿ. ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದೀವಿ. ಯಾರ ಆರೋಗ್ಯ? ನಮ್ಮ ಆರೋಗ್ಯನೇ. ಹಾಂ, ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಹೌದು. ಹೇಳಿ. 1 to 249 ಎಷ್ಟು? 150. 150. ಓಕೆ. 150 ಹೆಲ್ತ್. ಆರನೇ ಮನೆ ಅನಾರೋಗ್ಯವನ್ನು ತೋರಿಸುತ್ತೆ. ಅದರ ಪ್ರಕಾರ ನೋಡೋಣ. ಹೆಲ್ತು ಸಾಧಾರಣವಾಗಿ ಇಲ್ಲಿ ಹೆಲ್ತಲ್ಲಿ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾ ಇದೆ. 5ನೇ ಮನೆ ಕ್ಯೂರ್ ಆಗುತ್ತೆ ಅಂತಲೂ ತೋರಿಸ್ತಾ ಇದೆ, ಮತ್ತು ಅದೃಷ್ಟ ಇದೆ ಅಂತಲೂ ತೋರಿಸ್ತಾ ಇದೆ. ಯಾಕೆಂದರೆ 5ನೇ ಮನೆ ಕ್ಯೂರ್ ಕಾಂಬಿನೇಷನ್ ತೋರಿಸ್ತಾ ಇದೆ 6ನೇ ಒಂದು ಕಸ್ಪಲ್ಲಿ. ಸದ್ಯಕ್ಕೆ ಇದು ರಿಸಲ್ಟ್. ಇದು ಏನು ಸಮಸ್ಯೆ ಆಗಿದೆ? ನಮ್ದು CS ಇದೆ, ಲಿಂಫೋಮ ಇದೆ. 10 years ಆಯ್ತು. ಲಿಂಫೋಮಾ? ಹೌದು. ಓಕೆ. 10 years ಆಯ್ತು. 10 years ಆಗಿದೆ. ಕಿಮೋ ಎಲ್ಲ ಆಗಿದೆ. 6 months ಒಂದ್ಸಲ ಚೆಕಪ್ ಅಲ್ಲಿ ಇದ್ದೀನಿ. ಏನು ಇಲ್ಲ ಪ್ರಾಬ್ಲಮ್. ಮುಂದೆ ಹೇಗಿರುತ್ತೆ ಅಂತ ಕೇಳಿ. ಏನು ಇಲ್ಲ ಅಂತ ನಾನು ಫಸ್ಟೇ ಹೇಳ್ಬಿಟ್ನಲ್ಲ. ಏನು ಇಲ್ಲ ಅಂತ ಫಸ್ಟೇ ಹೇಳಿದ್ನಲ್ಲ, ಬರಲ್ಲ ಅಂತ ಹೇಳಿದ್ದೀನಲ್ಲ ನಿಮಗೆ. ಪ್ರಾಬ್ಲಮ್ ಬರಲ್ಲ ಕೇಳ್ಕೊಂಡೆ ಗುರುಗಳೇ, ಇದು ಬರುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಕೇಳ್ಕೊಂಡೆ. ಇಲ್ಲ, ಗ್ರಹಗಳು ನಿಮ್ಗೆ ಹೇಳ್ತಾ ಇದೆ ನಿಮ್ಗೆ ಬರಲ್ಲ. ನೋಡಿ, ನೀವು ಭಾಳ ಅದ್ಭುತವಾಗಿ ಹೇಳಿದ್ರಿ. 10 ವರ್ಷದಿಂದ ನಿಮಗೆ ಲಿಂಫೋಮಾನ ಹೇಳಿದ್ದು ನೀವು. ಲಿಂಫೋಮಾ 10 years ಆಯ್ತು. ಕಿಮೋ ಎಲ್ಲ ಆಗಿದೆ. ಸೊ ಇವಾಗ ಕಂಟ್ರೋಲ್ ಇದೆ, 0 ಇದೆ ಸೆಲ್ಸು. 0 ಇದೆ. 6 months ಚೆಕಪ್ ಅಲ್ಲಿ ಇದ್ದೀನಿ. ಓಕೆ. ಟಿ ಸೆಲ್ಸ್ ಎಲ್ಲ ಎಷ್ಟಿದೆ? 0 ಇದೆಯಾ? ಟಿ ಸೆಲ್ಸ್ ಎಲ್ಲ 0 ಇದೆಯಾ? ಓಕೆ, ಆಯ್ತು. 0 ಇದೆ, ಏನು ಇಲ್ಲ. ಸೊ 0 ಇದೆ. ಸೊ ಏನು ಬರಲ್ಲ, ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಚಂದ್ರ ಹೇಳ್ತಾ ಇದ್ದಾನೆ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಹೆಲ್ತ್ ಇನ್ ಗುಡ್ ಕಂಡೀಷನ್ ಅಂತ ಕ್ಲಿಯರಾಗಿ ಕೊಟ್ಬಿಟ್ಟಿದೆ. ಏನು ತೊಂದರೆ ಇಲ್ಲ. ಕಸ್ಪು ಎಸ್ ಅಂದರೆ ಮುಗೀತದು. ಇದು 100% ಗ್ಯಾರಂಟಿ ಹೇಳುತ್ತೆ. ಹಿಂದೆ ಆಗಿರೋದು ಮತ್ತು ಸುಳ್ಳು ಹೇಳೋದು ಅವೆಲ್ಲ ಅವಶ್ಯಕತೆ ಇಲ್ಲವೇ ಇಲ್ಲ. ಕೊಟ್ಟಿರ್ತಕ್ಕಂಥ ಚಂದ್ರನ ಬಂದಿರೋದ್ರಿಂದ ಚಂದ್ರನ ಆಧಿಪತ್ಯ ಆಗಿರತಕ್ಕಂಥ ಶಿವನ ಧ್ಯಾನ ಮಾಡಿ ತ್ರಯಂಬಕರ ಮಂತ್ರ ಹೇಳ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನನ್ನ ಸಜೆಷನ್ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಬಸ್ರಾ ಪರ್ಲ್ ಅಂತ ಸಿಗುತ್ತೆ. ದಯವಿಟ್ಟು ಆ ಬಸ್ರಾ ಪರ್ಲ್ನ ನೀವು ಹಾಕಿ, ಅದ್ರ ಜೊತೆಗೆ 8 ಮುಖದ ರುದ್ರಾಕ್ಷಿ ಹಾಕಿ. ಖಂಡಿತ ನಿಮಗೆ ಇನ್ನೂ ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಏನೂ ತೊಂದರೆ ಇಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ಒಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಿತ್ತು. ಏನು ವಿಚಾರ? ಹಳೆ ಮನೇನೂ ಅಲ್ಲ, ಈ ಕಡೆ ಸೈಟು ಅಲ್ಲ. ಓಕೆ. ಅಲ್ಲ, ಹೌದು. ಅದು ತಗೋಬೇಕು ಅಂತ ಇದ್ದೀವಿ ಸರ್. ಹಳೆ ಮನೆನೂ ಅಲ್ಲ, ಸೈಟು ಇದು ಇರಕ್ಕಾಗಲ್ಲ ಇಲ್ಲಿ. ಮತ್ತು ಮನೆ ಅಲ್ವಾ ಹಂಗಾರೆ ಅದು? ಮನೆ ಅಂದ್ರೆ ಅದು ಎಲ್ಲ ಉಂಟೋಗಿದೆ. ಹಳೆ ಮನೆಗೂ ಉಂಟೋಗಿ ಅದು ಬಿದ್ದೋಗಿದೆ ಅಂದ್ರೆ ಅದು ಇನ್ನೂ ಸೈಟು ಮಾಡಿಲ್ಲ. ಅದು 1 to 249 ಒಂದು ನಂಬರ್ ಹೇಳಿ. 83. 83. ಯಾರ ಹೆಸರಲ್ಲಿದೆ ಸರ್? ಯಾರ ಹೆಸರಲ್ಲಿ ತಗೋಬೇಕು ಅಂತ ಇದೀವಿ ಸರ್. ಅದು ತಗೋಬೇಕು. ಇದೇನು 4ನೇ ಮನೆ ನೋಡೋಣ. 4ನೇ ಕಸ್ಪೇನು ಹೇಳುತ್ತೆ. ಪ್ರಾಪರ್ಟಿ, ಎಸ್.
ಫೇಸಸ್ ನೋ ಇಶ್ಯೂಸ್ ಇನ್ ರಿಯಲ್ ಎಸ್ಟೇಟ್ ಆರ್ ಎನಿಥಿಂಗ್ ರಿಲೇಟೆಡ್ ಟು ವೆಹಿಕಲ್, ನೋ ಅಬ್ಸ್ಟಕಲ್ಸ್ ಇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಏನು ಅಬ್ಸ್ಟಕಲ್ಸ್ ಏನಿಲ್ಲ ಸರ್. ಆದರೆ ಅಕ್ಕಪಕ್ಕರು ಯಾರು ಗಲಾಟೆ ಮಾಡೋ ಸಾಧ್ಯತೆ ಇರುತ್ತೆ. ಅಕ್ಕಪಕ್ಕದಾಗ ಸರ್? ಹೌದು. ಯಾಕೆ ಅಂತಂದರೆ ರಿಸಲ್ಟ್ ಚೆನ್ನಾಗಿದೆ, ಆದರೆ ರೆಟ್ರೋಗ್ರೇಡ್ ಬಂದಾಗ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿ ಏನಾದ್ರು ಅಡಚಣೆ ಬರತಕ್ಕಂಥ ಸಾಧ್ಯತೆ ಎಲ್ಲ ಇರುತ್ತೆ. ಸೊ ಓವರಾಲ್ ಅಲ್ಲಿ ಮನೆ ಕಟ್ಟೋಕ್ಕೇನು ತೊಂದರೆ ಇಲ್ಲ ಅಂದರೂ ಕೂಡ ಅಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಅಥವಾ ನಿಮಗೆ ಸಮಾಧಾನ ಆಗದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಏನು ಮಾಡೋದು? ತಗೋಬೋದಾ ಸರ್ ಅದು? ಖಂಡಿತ ತೊಗೋಬೋದು. ನಮ್ಮದ್ರಲ್ಲಿ ಏನು ತೊಂದರೆ ಏನು ಇಲ್ಲಿ ತೋರಿಸ್ತಾ ಇಲ್ಲ. ರೆಟ್ರೋಗ್ರೇಡ್ ಆಗಿದ ತಕ್ಷಣ ಏನು ತೊಗೊಳ್ಬಾರ್ದು ಅಂತ ಏನಿಲ್ಲ. ಸ್ವಲ್ಪ ನಿಧಾನಗತಿಲಿ ಹೋಗುತ್ತೆ ಅಲ್ಲಿ. ಅದು ಒಂದೇ ಆಪ್ಷನ್ ಇರೋದು ಅಂದರೆ ಯೋಚನೆ ಮಾಡಿ. ಇಲ್ಲ ಬೇರೆ ಕಡೆನೂ ಹೋಗ್ಬೋದು ಅಂದರೆ ವರ್ಜಿಸಿ. ಇಷ್ಟೇ ನನ್ನ ಸಜೆಷನ್. ಓಕೆ, ಒಳ್ಳೆಯದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ಹೇಳಿ. ಇದು ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು ಸರ್. ಡೇಟ್ ಆಫ್ ಬರ್ತ್ ಹೇಳ್ಬೇಕಲ್ಲಮ್ಮ ಅದಕ್ಕೆ. ಓ ಹಲೋ, ಈಗ ನಿಮ್ಮ ಮಗನ ಮದುವೆ ಬಗ್ಗೆ ಹೇಳಬೇಕು ಅಂದರೆ ನೀವು ಏನು ಹೇಳಬೇಕು? ಏನು ಕೊಡ್ಬೇಕು ನಮಗೆ ವಿಷಯ? ಇದು ಪ್ರಶ್ನಾಶಾಸ್ತ್ರ ಕೇಳಬೇಕು. ಯಾವ್ದಾದ್ರು ಒಂದು ಹೇಳಿ. ಮತ್ತೆ ಪ್ರಶ್ನಾಶಾಸ್ತ್ರ ಹೋಗಿದ್ದು ನಂಬರ್ ಹೇಳಿ ಹಂಗಾರೆ ಮತ್ತೆ ಬೇಗ. 21. 21. ಎಷ್ಟು ವಯಸ್ಸು? ವಯಸ್ಸು 38. 38? ಹೌದು. ಅಯ್ಯಯ್ಯೋ, ನೋಡಿ ಟೈಮ್ ಆಗ್ತಾ ಜಾತಕ ಮರೆತು ಪ್ರಶ್ನಾಶಾಸ್ತ್ರಕ್ಕೆ ಬಂದ್ಬಿಡ್ತಾರೆ ಜನ. ಜಾತಕದಲ್ಲಿ ಹೋಯ್ತು ಅಂತ ನೋಡೋಣ. ಮ್ಯಾರೇಜ್ ಕೊಟ್ಟಿದೆ, ಮ್ಯಾರೇಜ್ ಇದೆ ಅಂತ ತೋರಿಸ್ತಾ ಇದೆಯಪ್ಪ. ಏನು ತೊಂದರೆ ಇಲ್ಲ. ಹಿರಿಯರಿಂದ ಮದುವೆ, ಹಾಗೆ 9 ಹಿರಿಯರು, ವಿವಾಹ ಎಲ್ಲದಕ್ಕೂ ರೆಡಿ ಇದೆ. ಇವರು ಒಪ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ 5ನೇ ಮನೆ ಸ್ವಲ್ಪ ಸೆಲೆಕ್ಟಿವ್ ಅಂತ ಬಂದ್ಬಿಡುತ್ತಲ್ಲಿ. ಒಪ್ಪುತ್ತಾರೆ ಸರ್. ಅದಂದ್ರೆ ಈ ಸಲ ಆಗ್ತದ ಇಲ್ವಾ ಅಂತ ಅಲ್ಲ. ಇದೇನೋ ಮದುವೆ ಆಗುತ್ತೆ ಅಂತ ತೋರಿಸ್ತಾ ಇದೆಯಪ್ಪ. ಇದರಲ್ಲಿ ಯಾವುದೇ ಒಂದು ಸಮಸ್ಯೆನೇ ಇಲ್ಲ. ಎಸ್ 3 ಲೆವೆಲಲ್ಲೂ ಎಸ್ ಬಂದಿದೆ. ಅದರಲ್ಲಿ ಈ 2 ಲೆವೆಲಲ್ಲಿ ಎಸ್ ಅಂದ್ಬಿಟ್ರೆ ಸಾಕು. ಯಾವಾಗ? ಓಕೆ, ಅದಕ್ಕೆ ದಶಾಭುಕ್ತಿಗೆ ಹೋಗಬೇಕಾಗತ್ತೆ. ನೋಡೋಣ. ದಶಾನು ಅಂದರೆ ಅದೊಂಥರ ಪ್ರಾಬ್ಲಮ್ಮು. ಎರಡನ್ನೂ ಎಸ್ ಅನ್ನಿಸ್ಬೇಕು ನಾವು. ಡಿಸೆಂಬರ್ವರೆಗೂ ಶುಕ್ರ ಇದೆ 21. ಶುಕ್ರ 7-5 ತೋರಿಸ್ತದೆ. ಶುಕ್ರ ಆದಮೇಲೆ ಸೂರ್ಯ 7-11ನೇ ಅಧಿಪತಿ. ಅದು ಲಾಸ್ಟಲ್ಲಿ ಲಾಭ ಕೊಡುತ್ತೆ. ಸಾಧಾರಣವಾಗಿ ಈಗ ಅಕ್ಟೋಬರ್ ಒಳಗಡೆ ಆಗೋಗುತ್ತೆ ಮುಂದಿನ ವರ್ಷ. ಲೇಟ್ ಆಗಿದ್ರು ಪ್ರಶ್ನಾಶಾಸ್ತ್ರ ಹೇಳ್ತದೆ ಕೊಟ್ಬಿಡ್ತಾರೆ. ಯಾಕೆ ಡಿಲೇ ಆಯಿತು? ಯಾಕೆ ಲೇಟ್ ಆಯಿತು? ರೇಟು ಆಗ್ಲಿಲ್ಲ ಅಂತ ಅವರೇ ಒಪ್ಲಿಲ್ಲ ಆ ಥರ. ಆಗಲಿಲ್ಲ ಅವರೇ ಒಪ್ಪಲಿಲ್ವಾ? ಹಂಗಂದ್ರೆ ಏನು? ಹೌದು. ಒಂದೇ ಲಗ್ನದ ಆಗ್ತದೆ ಸರ್ ಅವನಿಗೆ. ಒಂದೇ ಲಗ್ನ ಅಂದರೆ ಇಬ್ರು ಒಂದೇ ಹುಡುಗ ಮತ್ತು ಹುಡುಗಿದು ಒಂದೇ ಲಗ್ನ ಆದರೆ. ಇನ್ನೂ ಒಂದು 10 ವರ್ಷ ಬಿಟ್ಟು ಮಾಡಂಗಿದ್ದೀರಿ ನೀವು. ಅಲ್ಲ ಸರ್, ಇನ್ನಷ್ಟೇ ಮಕ್ಕಳಾಗಲ್ಲ. 36 ಆಗೋಯ್ತಲ್ಲ. ಇನ್ನೂ ಹಿಂಗೆ ಇದ್ರೆ ಮಕ್ಕಳು ಹುಟ್ಟೋದು ಡೌಟ್ ಆಗ್ಬಿಡುತ್ತೆ. 38 ಒಪ್ಪಿಕೊಳ್ಬಹುದಲ್ಲ ಸರ್? ಅಯ್ಯೋ, 26ನೇ ವಯಸ್ಸಲ್ಲಿದ್ದಾಗ ಏನೋ ಒಂದು ಭಯ ಪಟ್ಕೊಂಡು ಒಂದೇ ಲಗ್ನ ಅಂತ ಯೋಚನೆ ಮಾಡೋರು. ಇನ್ನೊಂದು 5 ವರ್ಷ ಹೋದರೆ ಮದುವೆಲಿ ಆಸಕ್ತಿನೇ ಹೊಟ್ಟೋಗುತ್ತೆ ಹುಡುಗನಿಗೆ, ನಿಮ್ಮ ಮಗನಿಗೆ. ಇನ್ನೂ ಒಂದೇ ಲಗ್ನ ಮಾಡ್ಬೋದಾ, ಅದು ಲಗ್ನ ಮಾಡ್ಬೋದಾ? ಜ್ಯೋತಿಷ್ಯ ಕಲೀರಿ. ನನ್ನ ಹತ್ರ ಅದು ಮಾಡ್ಬೋದು ಇದು ಮಾಡ್ಬೋದಾ ಅಂದರೆ ಜ್ಯೋತಿಷ್ಯ ನೋಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ನೋಡಿ, ತುಂಬ ಜನ ನನ್ನ ಒಂದು ವಿಚಾರ ಹೇಳ್ತೀನಿ. ಈ ಕಾಂಪೌಂಡ್ರಿಗಿನ ಇವರು ಅಷ್ಟು ಇಂಥವ್ರು. ಕಾಂಪೌಂಡ್ರ್ ಆದರೂ ಪರವಾಗಿಲ್ಲ ಒಂಚೂರು. ಈಗ ಮಾತಾಡಿರೋರು ಇದ್ದಾರಲ್ಲ, ಯಪ್ಪ ಅರ್ಧಂಬರ್ಧಕ್ಕಿಂತ ಇನ್ನೂ ವರ್ಸ್ಟು. ಒಂದೇ ಲಗ್ನದವ್ರು ಮಾಡ್ಬೋದಾ? ಅಲ್ಲಿ ಇಲ್ಲಿ ಕಿವಿ ಕೇಳಿರ್ತಾರೆ. ಕೇಳಿ 38 ಆದರೂ ಮದುವೆ ಆಗಲ್ಲ, 48 ಆದರೂ ಆಗಲ್ಲ, ಪಕ್ಕ ಆಗಲ್ಲ. ಇಂಥವ್ರು ಇವರಲ್ಲ. ಇಂಥವ್ರು ಇಲ್ಲಿ ಕೇಳೋರು ಇರ್ತಾರೆ, ಇಲ್ಲಿ ವೀಕ್ಷಕರಲ್ಲೂ ಇರ್ತಾರೆ. ಅತಿಯಾಗಿ 7ರಲ್ಲಿ ಮಂಗಳ ಇದೆ ಮಾಡಬಾರ್ದು, 8ರಲ್ಲಿ ಮಂಗಳ ಇದೆ. ಏನು ಜ್ಯೋತಿಷ್ಯ ಭಾಳ ಪಾರಂಗತರ ಥರ ಮಾತಾಡ್ತೀರ ಎಲ್ಲರೂ. ನಿಮಗೇ ಜ್ಯೋತಿಷ್ಯ ಗೊತ್ತಿರೋರ ಥರ. ಈ ಕೆಲವರು ಹೆಂಗಸರಿರ್ತಾರೆ, ಅದು ಮಾಡಬಾರ್ದಂತೆ ಇದು ಮಾಡಬಾರ್ದಂತೆ. ಅಬ್ಬಾ, ಮದುವೆ ಅದೇನೋ ತುಂಬ ಹಿಂದೆ ಇಂಥವ್ರನ್ನೆಲ್ಲ ನೋಡಿ ಒಂದು ಗಾದೆ ಹೇಳಿದ್ರು, 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ. ಯಾಕೆಂದರೆ ಹಣೆ ಬರದ ಮೇಲೇ ಹೋಗೋದು ಅಂತ ಆವಾಗಲೇ ಗೊತ್ತಿತ್ತು. ಈ ಕಲಿಯುಗದಲ್ಲೆಲ್ಲ ನಾವೆಲ್ಲ ಎಡಬಿಡಂಗಿಗಳಾಗ್ಬಿಟ್ಟಿದ್ವಿ. ಎಡಬಿಡಂಗಿ ಅಂದರೆ ನಂಬರ್ 1 ಎಡಬಿಡಂಗಿ. ಯಾವುದೇ ಕಾರಣಕ್ಕೂ ಕೂಡ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಒಂದು ಜಾತಕ ಇನ್ನೊಬ್ಬರದ್ದು ನೋಡೋದು ಅಂತಂದರೆ ಈ ಕಡೆ ಇರೋ ಜಾತಕ ಕೆಟ್ಟೋಗಿತ್ತು ಅಂತಂದರೆ ಅದು ಎಫೆಕ್ಟ್ ಇದ್ದೇ ಇರುತ್ತೆ. ಪಾಯಿಂಟ್ ನಂಬರ್ 1.
ಪಾಯಿಂಟ್ ನಂಬರ್ 2, ಈ ಕಡೆ ಇರೋ ಜಾತಕ ತುಂಬ ಚೆನ್ನಾಗಿತ್ತು ಅಂತಂದರೆ ಒಂದು ಸ್ವಲ್ಪ ಆದರೂ ಒಳ್ಳೇದಾಗೇ ಆಗುತ್ತೆ. ಇನ್ನು ಆ ಕಡೆಯಿಂದ ಬರೋ ಜಾತಕ ದಶಾಭುಕ್ತಿಗಳನ್ನ ನೋಡಿ ನಿರ್ಣಯ ಮಾಡಿ ಮ್ಯಾಚ್ ಮಾಡ್ತಕ್ಕಂಥದ್ದು. ಈ ಕಾಂಪೌಂಡ್ರ್ಗಳೆಲ್ಲ ಈ ಪಂಚಾಂಗ ಇಟ್ಕೊಂಡು ನಮ್ಮ ಹಿಂದೂ ಧರ್ಮದಲ್ಲಿ ಏನೋ ನಾವೇ ಶ್ರೇಷ್ಠ ಅಂದ್ಕೊಂಡು ನಾವು ಹೇಳ್ದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಇವತ್ತೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಇವತ್ತು ಯಾರೂ ಕೂಡ ಇವ್ರದ್ದು ವಿವಾಹ ಅದ್ಭುತ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಭಯ ಬಂದುಬಿಟ್ಟಿದೆ ಅವ್ರಿಗೂ. ಸುಳ್ಳು ಹೇಳಿ ಹೇಳಿ ಏನಾಗ್ಬಿಟ್ಟಿದೆ, ಭಯ. ಯಾಕೆ ನಮ್ಮ ತಲೆಗೆ ಬಂದರೆ ಪಾಯಿಂಟ್ಸ್ ಏನೋ 36 ಬಂದಿದೆ, 36ಕ್ಕೆ 33 ಗುಣಗಳು ಬಂದಿದೆ. ಇನ್ನು ಏನಾದ್ರು ಬಂದುಬಿಟ್ಟು ಚೆನ್ನಾಗಿದೆ, ಚೆನ್ನಾಗಿ ಹಾಕ್ಕೊಟ್ಟಿದ್ದೀರಾ, ಯಾಕೆ ಬೇಕು ನಮಗೆ? ಯಾವುದೋ ಇಲ್ಲಿ ಜಾತಕದಲ್ಲಿ 7ನೇ ಮನೆಯಲ್ಲಿ ಮಂಗಳನೋ 8ನೇ ಮನೆಯಲ್ಲಿ ರಾಹು ಕೂತಿದೆ, ಸ್ವಲ್ಪ ಮಾಂಗಲ್ಯ ಬಲ ಇಲ್ಲ, ಆಮೇಲೆ ಗಂಡ ಸಾಯ್ತಾನೆ, ಹೆಂಡತಿ ಜಾತಕದಿಂದ ಗಂಡ ಸಾಯೋದಂತೆ. ಅಬ್ಬಾ ಎಂಥ ಮೂಢನಂಬಿಕೆಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅಂದರೆ, ನಂಬರ್ 1 ಮೂಢನಂಬಿಕೆ ಅಂದರೆ ಹೆಂಡತಿ ಜಾತಕದಿಂದ ಗಂಡ ಸಾಯೋದಂತೆ. ಅವಳಿಗೆ ಅಷ್ಟು ಕಂಟ್ರೋಲ್ ಇದೆ. ಅವ್ರ ಜಾತಕದಲ್ಲಿ ಇನ್ನೊಬ್ಬರನ್ನ ಸಾಯಿಸ್ತಕ್ಕಂಥ ಶಕ್ತಿ ಇದೆ ಅಂತೆ. ಹೌ ಫೂಲಿಶ್ನೆಸ್ ವಿ ಆರ್. ಒಬ್ಬರ ಜಾತಕದಲ್ಲಿ ಇಂಥ ಟೈಮಲ್ಲಿ ಮರಣ ಹೊಂದಬೇಕು ಅಂದರೆ ಹೋಗ್ತಾನೆ ಇರ್ತಾರೆ. ಅದು ಎಂಥ ರಾಜಕಾರಣಿ ಆದರೂ ಅಷ್ಟೇ, ಭಿಕ್ಷುಕ ಆದರೂ ಅಷ್ಟೇ, ಬಿಸ್ನೆಸ್ ಮ್ಯಾನ್ ಆದರೂ ಅಷ್ಟೇ, 1 ಸೆಕೆಂಡ್ ಟೈಮ್ ಕೊಡೋಲ್ಲ. ಸಂಬಡೀಸ್ ಡೆತ್ ಈಸ್ ನೆವರ್ ಎವರ್ ಡಿಪೆಂಡೆಂಟ್ ಆನ್ ದಿ ಸ್ಪೌಸ್. ಇದನ್ನು ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರು, ತುಂಬ ಜನ ನನ್ನ ಪ್ರೋಗ್ರಾಮ್ ನೋಡ್ತಿರ್ತಾರಲ್ಲ, ಮಹಿಳೆಯರು, ದೊಡ್ಡವರು, ಹಿರಿಯರು ಎಲ್ಲ ಯಾರಿರ್ತಾರೆ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಯಾವನೋ ತಲೆಕೆಟ್ಟವನೇ ಒಂದು ಹುಡುಗಿ ಜಾತಕ ಕೊಟ್ಟಿದ ತಕ್ಷಣ, ಆ ಜಾತಕ ತೋರಿಸಿದ ತಕ್ಷಣ, ನೋಡಮ್ಮ ಇವಳಿಗೆ ಗಂಡ ಮರಣ ಯೋಗ ಇದೆ. ಅದೇನು ಏನೆಲ್ಲ ದೇವಾನುದೇವತೆಗಳು ನಾವೆಲ್ಲ ಅಲ್ವಾ? ಆ ಹುಡುಗಿನೂ ಒಂದು ಯಾವುದೋ ಒಂದು ಗಂಧರ್ವ ಕನ್ಯೆ, ಇವನು ಇಂದ್ರಲೋಕದಿಂದ ಬಂದಿದ್ದಾನೆ, ಇವನು ಇಂದ್ರಲೋಕದಲ್ಲಿರ್ತಕ್ಕಂಥವನು. ನಾವೆಲ್ಲ ಆಕಾಶ ಕಾಯದಲ್ಲಿರ್ತಕ್ಕಂಥ ಏಂಜಲ್ಸ್ ನಾವೆಲ್ಲ. ಸೊ ಅವರು ಜಾತಕ ನೋಡಿದ ತಕ್ಷಣ ಇವರಿಂದ ಅವರ ಮರಣ ಎಲ್ಲೋ ಅಲ್ಲಿ ನಡೀಬೋದು, ಇಲ್ಲೆಲ್ಲ ನಡೆಯಲ್ಲ. ಆಲ್ ಇಂಡಿವಿಜುವಲ್ ಹಾರಸ್ಕೋಪ್ ಇಂಡಿವಿಜುವಲ್ ಆಗೇ ವರ್ಕ್ ಆಗುತ್ತೆ. ಇನ್ನೊಬ್ಬರ ಜಾತಕದ ಇನ್ನೊಬ್ಬರದ್ದು ಎಫೆಕ್ಟ್ ಇರ್ತಕ್ಕಂಥ ಹೈಯೆಸ್ಟ್ ಮೂಢನಂಬಿಕೆ ಇದು. ಜ್ಯೋತಿಷ್ಯದಲ್ಲೇ ಹೈಯೆಸ್ಟ್ ಮೂಢನಂಬಿಕೆ. ಮತ್ತು ಇದನ್ನು ಹೇಳೋರಂತೂ ಅವರು ಹೊಲಸು ಜನನೇ ಅಂತ ಹೇಳ್ಬೋದು, 100%. ಹೇಗ್ರಿ ಒಂದು ಜಾತಕ ನೋಡಿದ ತಕ್ಷಣ ಇವ್ರಿಗೆ ಇಂಥ ಹುಡುಗಿನ ಮಾಡ್ಕೊಂಡ್ರೆ ಗಂಡ 2 ವರ್ಷದಲ್ಲಿ ಆಕ್ಸಿಡೆಂಟ್ ಸತ್ತೋಗ್ತಾನೆ, ಹಾಗಿದ್ರೆ ಆ ಹುಡುಗಿ ಯಾರನ್ನು ಮಾಡ್ಕೊಂಡ್ರೂ ಸಾಯ್ಬೇಕಲ್ವಾ? ಅಂದರೆ ಆ ಥರದ್ದೆಲ್ಲ ಜಾತಕದಲ್ಲಿ ಇವರು ನೋಡಿ ಹೇಳ್ತಾರಲ್ಲ, ಎಂಥ ಪಂಡಿತರು ಇರಬೇಕು ಇವರೆಲ್ಲ, ಎಂಥ ಪಾಂಡಿತ್ಯವನ್ನು ಕಲ್ತಿರಬೇಕು, ಇವ್ರ ಜಾತಕದಿಂದ ಅವ್ರನ್ನ ಸಾಯಿಸ್ತಕ್ಕಂಥ ಯೋಗ. ಇದು ನಾನು ಎಲ್ಲೂ ಕಲ್ತಿಲ್ಲಪ್ಪ ಜ್ಯೋತಿಷದಲ್ಲಿ, 30 ವರ್ಷದ ಅನುಭವದಲ್ಲಿ ಎಲ್ಲೂ ಕಲ್ತಿಲ್ಲ. ಅವರವರ ಇಂಡಿವಿಜುವಲ್ ಜಾತಕದಲ್ಲಿ ಸಾವು ಬಂತಂದ್ರೆ ಸಾಯ್ತಾರೆ, ಇಷ್ಟೇ. ದಟ್ ಈಸ್ ವಾಟ್ ಈಸ್ ಪ್ರೆಡಿಕ್ಟೆಡ್. ಇಫ್ ದೇರ್ ಈಸ್ ಎ ಡೆತ್ ಕಾಂಬಿನೇಷನ್, ಮಾರಕ ಆ್ಯಂಡ್ ಬಾಧಕ, ಆ್ಯಂಡ್ ಎ ಕಾಂಬಿನೇಷನ್ ಆಫ್ 3rd house, 6th house, 8th house ಆ್ಯಂಡ್ 12th house, 3, 6, 8, 12 ಕಾಂಬಿನೇಷನ್ ಬಂದಾಗ, ದಶಾಭುಕ್ತಿಗಳಲ್ಲಿ ಮಾರಕ ಮತ್ತು ಬಾಧಕ ಬಂದಾಗ, ಇಟ್ ಈಸ್ ಇನ್ನೆವಿಟಬಲ್, ದೇರ್ ಇಸ್ ಡೆತ್. ಅನ್ಲೆಸ್ ಸೇವಿಂಗ್ ಗ್ರೇಸ್ ಇರ್ತಕ್ಕಂಥ ಯಾವುದಾದ್ರು ಒಂದು ಗ್ರಹ ವೀಕ್ಷಣೆಯಿಂದ ಅಥವಾ ಟ್ರಾನ್ಸಿಟ್ಟಿಂದ ಉಳ್ಕೋಬೋದೇ ಹೊರತು, ಈ ಕಾಂಬಿನೇಷನ್ ಈಸ್ ಬೌಂಡ್ ಟು ಗೋ. ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನೀವು ಪಾಪ ಮಾಡಿದರೂ ಹೋಗ್ತೀರ, ಪುಣ್ಯ ಮಾಡಿದರೂ ಹೋಗ್ತೀರ. ಇಲ್ಲಿ ಪಾಪ ಪುಣ್ಯ ಲೆಕ್ಕ ಬರೋದಿಲ್ಲ. ನೀವು ಎಂಥ ಶ್ರೇಷ್ಠ ವ್ಯಕ್ತಿ ಭೂಮಿ ಮೇಲಿದ್ದೀವಿ, ನಾವು ಯಾರಿಗೂ ನೋವು ಮಾಡಿಲ್ಲ, ಅವೆಲ್ಲ ಏನಿಲ್ಲ. ವೆನ್ ಟೈಮ್ ಕಮ್ಸ್ ಟಿಕೆಟ್ ತಗೊಂಡು ಹತ್ತಲೇಬೇಕು ಟ್ರೈನ್ನ, ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇರ್ತೀವಿ. ಸೊ ಹಾರಸ್ಕೋಪಿಕಲಿ ಯಾರ ಹಾರಸ್ಕೋಪಲ್ಲೂ ಗಂಡ ಸಾಯೋ ಯೋಗ ಅಥವಾ ಯಾವ ಒಂದು ಮೇಲ್ ಚಾರ್ಟಲ್ಲೂ ಫೀಮೇಲ್ ಡೆತ್ ತೋರಿಸಲ್ಲ. ನೆವರ್, 100% ತೋರಿಸಲ್ಲ. ಸಾಧ್ಯನೇ ಇಲ್ಲ ನೋಡೋಕ್ಕೆ. ಇದರಿಂದ ಹೋಗಬೇಡಿ. ಆಮೇಲೆ ಈಗ ಹೇಳ್ತಾರಲ್ಲ, ಏಕಲಗ್ನದಲ್ಲಿ ಮಾಡಬಾರ್ದು, ಅವ್ರು ಮಾಡಬಾರ್ದು. ನೋಡಿ ಹಿಂಗೆಲ್ಲ ಮಾಡ್ಕೊಂಡು ಅವ್ನ ಪಾಪ 38 ವಯಸ್ಸು ಇದ್ದಾಗ ಮಾಡುವಂಥ ವಿಚಾರನ ಹೋಗಿ ಫಸ್ಟು ನಮ್ಮಲ್ಲಿ ಜ್ಯೋತಿಷ್ಯದಿಂದ ಹಲವಾರು ಮನೆಗಳು ಹಾಳಾಗಿರ್ತಕ್ಕಂಥದ್ದು ಒಂದು ನಿದರ್ಶನ ಕೂಡ ಒಂದು ಸಮ್ ಪರ್ಸೆಂಟೇಜ್ 5% ತೊಗೊಳ್ತೀನಿ. ಜ್ಯೋತಿಷ್ಯದಿಂದ ಹಾಳಾಗಿದ್ದಾರೆ. ಅದರಲ್ಲಿ ಅಲ್ಪವಾಗಿ ತಿಳ್ಕೊಂಡು ಜ್ಯೋತಿಷದಲ್ಲಿ ಬಂದಿದ್ದ ಜಾತಕಕ್ಕೆಲ್ಲ ಎಳ್ಳು ನೀರು ಬಿಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ತುಂಬ ವರ್ಸ್ಟು. 150 ಯಾರೋ ಒಬ್ಬರು ಬಂದಿದ್ರು, ಒಂದು ಹುಡುಗನಿಗೆ 150 ಹುಡುಗಿರನ್ನ ನೋಡಿದ್ದಾರೆ. 150
ಇಷ್ಟು ಶೀಟ್ ಇಟ್ಕೊಂಬಿಟ್ಟಿದ್ದಾರೆ, ಇಷ್ಟು ಶೀಟು. ಇದು ಲಗ್ನ, ಇದು 8ನೇ ಮನೇಲಿ ಮಂಗಳ ಇದೆ, ಇದು ಬೇಡ. ಶನಿ 7ರ ಮೇಲಿದೆ, ಇದು ಬೇಡ. ಇಷ್ಟು ಹುಡುಗಿಲಿ ತೊಗೊಂಬಂದ್ಬಿಟ್ಟಿದ್ದಾರೆ ಲಿಸ್ಟು. ನನಗೆ ಆಶ್ಚರ್ಯ ಆಗ್ತಾಯಿದೆ. ಇನ್ನೂ ಒಂದು 20 ಇದೆಯಂತೆ, ತೊಗೊಂಬಂದಿಲ್ಲ, ಒಂದು ಮನೇಲಿ ಇಟ್ಟಿದ್ದಾರಂತೆ. ನಾವು ಅದರಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರಂತೆ. ಅದರಲ್ಲಿ ಇದು ಇವನು ಏನು ಮಾಡ್ತಾನೆ, ಅವನೇನು ಮಾಡ್ತಾನೆ. ಏನು ನಾವೆಲ್ಲ 500 ವರ್ಷ ಬಾಳ್ತೀವ ನಾವು ಇಲ್ಲಿ? ಕರೆಕ್ಟಾಗಿ ಬಾಳ್ವೆ ಮದುವೆಯಲ್ಲಿ ಮಾಡ್ತಕ್ಕಂಥದ್ದು ಕರೆಕ್ಟ್ ನಿಮ್ಗೆ ಹೇಳ್ತೀನಿ. ಮದುವೆ ಜೀವನ ಈಸ್ ನಾಟ್ ಮೋರ್ ದೆನ್ 15 ಇಯರ್ಸ್. 15 ಇಯರ್ಸ್, ನಾಟ್ ಮೋರ್ ದೆನ್ 15 ಇಯರ್ಸ್. ಫಸ್ಟ್ 5 ಇಯರ್ಸ್ ಈಸ್ ಕ್ರೂಷಿಯಲ್. ನೆಕ್ಸ್ಟ್ 5 ಇಯರ್ಸ್ ಈಸ್ ಅಕ್ಸೆಪ್ಟಿಂಗ್ ದಿ ಥಿಂಗ್ಸ್. ಲಾಸ್ಟ್ 5 ಇಯರ್ಸ್ ಈಸ್ ಪ್ರೀವಿಯಸ್ 10 ಇಯರ್ಸ್ದು ವಿಚಾರ ಅಷ್ಟೇ. ಇಷ್ಟೇ ವಿಚಾರ ನಾನು ಹೇಳೋದು. ಇಷ್ಟೇ ವಿಚಾರ ನಾನು ಹೇಳೋದು. ಸೊ ಫೈನಲಿ ಹೇಳ್ತೀನಿ, ತುಂಬ ಜನ ಮದುವೆಗೆ ತಲೆ ಕೆಡಿಸ್ಕೊಬೇಡಿ. ನಿಮಗೆಲ್ಲ ಹೇಳೋದು ಒಂದೇ ಒಂದು, ವಿ ಶುಡ್ ಬಿ ಮೋರ್ ವರಿಡ್ ಅಬೌಟ್ ಹಿಂದುತ್ವ ಮತ್ತು ನಮ್ಮ ಸನಾತನ ಧರ್ಮ. ಹಿರಿಯರು ಎಸ್ಪೆಷಲಿ ಸ್ವಲ್ಪ ರಾಂಗ್ ರೂಟಲ್ಲೆಲ್ಲ ಯೋಚನೆ ಮಾಡ್ತಾಯಿದ್ದೀರಾ. ನಮ್ಮ ಧರ್ಮ, ನಮ್ಮ ಹಿಂದುತ್ವನ ಮೇಲೆ ಗಮನ ಇಡಿ. ಯಾರೋ ಜಾತಿನ ಮದುವೆ ಆಗ್ತಾಯಿದ್ದಾರೆ, ಜಾತಿ ಸಿಸ್ಟಮ್ ಬಿಡಿ, ಒಳ್ಳೆತನವನ್ನು ನೋಡಿ. ನಿಮ್ಮ ಹುಡುಗಿ ಯಾರನ್ನಾರು ಲವ್ ಮಾಡಿದರೆ ಕರೆದು ಕೇಳಿ, ಏನಪ್ಪ ಎಷ್ಟರ ಮಟ್ಟಿಗೆ ಒಳ್ಳೆತನ ಇದೆ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಥವಾ ನಿಮ್ಮ ಹುಡುಗ ಯಾರನ್ನ ಹುಡುಗಿನ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕರೆದು ನೋಡಿ. ಆಲ್ವೇಸ್ ಕೀಪ್ ದಿ ಕ್ಯಾಸ್ಟ್ ಸಿಸ್ಟಮ್ ಸೆಕೆಂಡ್. ಹಿಂದುತ್ವ ಇಟ್ಕೊಳ್ಳಿ, ಮುಂದುವರಿಸಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.